Brahmin's Cafe, Brahmin's Cafe. ಓಹೋ, ಇಲ್ಲಿದೆಯಾ ನೀನು? ಎಲ್ಲ ಕಡೆ ಹುಡ್ಕೊಂಬಂದೆ. ಗೊತ್ತಾಗ್ತಾ ಇದೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ, ಊಟ ಮಾಡಿ. ನನಗೆ ಬೇಡ ರೀ, ನೀವೇ ಮಾಡಿ. ಏನಾಯ್ತೀಗ? ಯಾಕೆ ನೀನು ಹೀಗೆ ಮೂರು ದಿನಕ್ಕೂ ನಾನು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ ಕೋಪ ಮಾಡ್ಕೊಂಡು ಕೂತ್ರೆ ನಾನು ಏನು ಅಂತ ಅನ್ಕೋಬೇಕು? ನೀನು ಊಟ ಮಾಡದೆ ಇದ್ರೆ ನಾನು ಊಟ ಮಾಡ್ತೀನಾ? ಹೇಳು. ಬಾ. ನನಗೆ ಬೇಡ ಅಂತ ಹೇಳಿದ್ನಲ್ಲ, ನಾನು ಬರಲ್ಲ. ನಿಮಗೆ ನನಗಿಂತ ನಿಮ್ಮ ತಂಗಿ ನಿಮ್ಮ ಮಗನೇ ಹೆಚ್ಚಾಗೋದ್ರಲ್ಲ, ನಾನು ಬರಲ್ಲ ರೀ. ಏನಾಯ್ತೀಗ? ಯಾಕೆ ನೀನು ಹೀಗೆ ಶಾಂತ ಏನೇನೋ ಊಹಿಸ್ಕೊಂಡು ಮಾತಾಡ್ತೀಯಾ? ಮತ್ತಿನ್ನೇನ್ರಿ, ನಿನ್ನೆ ರಾತ್ರಿಯಿಂದ ಗಮನಿಸ್ತಾ ಇದ್ದೀನಿ. ನೀವು ಸುಕನ್ಯಾ ರಾಶಿ ಜಾತಕಗಳನ್ನ ಗುಡ್ಡೆ ಹಾಕೊಳ್ತೀರಾ, ತಾಳೆ ಹಾಕ್ತೀರಾ, ಏನೋ ಲೆಕ್ಕಾಚಾರ ಮಾಡ್ತೀರಾ, ಆಕಾಶನೇ ತಲೆ ಮೇಲೆ ಬಿದ್ದವ್ರ ಹಾಗೆ ಮಾಡ್ತೀರಾ. ಕೇಳಿದ್ರೆ ಹಾರಕ್ಕೆ ಉತ್ತರ ಕೊಡ್ತಾ ಇದ್ದೀರಾ. ಈಗ ನಿಮ್ಮಿಬ್ರ ಜೊತೆ ಮಗನ್ನು ಸೇರಿಸ್ಕೊಂಡು ಗುಟ್ಟಾಗಿ ಮಾತಾಡ್ತಾ ಇದ್ದೀರಾ. ಹೆಂಡತಿ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥ ಗುಟ್ಟಿ ಏನು ಅಂತ. ನಾನು ಅಷ್ಟೊಂದು ದೂರ ಆಗ್ಬಿಟ್ನೆ ಅಂದ್ರಿ? ಬೇಡವಾಗ್ಬಿಟ್ನ ನಾನು? ಶಾಂತ, ಅಂಥದ್ದು ಏನು ಇಲ್ಲ ಶಾಂತ. ಅಂಥದ್ದು ಏನೂ ಇಲ್ಲ ಅಂದಮೇಲೆ ನೀವೇ ಹೇಳಿ. ಇಲ್ಲ ನಾನೇ ಹೇಳಲಾ? ಶಾಂತ, ನಿನಗೆ ಗೊತ್ತು. ನೀವುಗಳು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ಏನ್ ಕೇಳಿಸ್ಕೊಂಡೆ ಶಾಂತ? ವೈಭವ್ ಹತ್ರ ಹೇಳ್ತಿದ್ರಲ್ಲ, ಈ ಮನೆಗೆ ಕಂಟಕ ಇದೆ, ಅದ್ರ ನಿವಾರಣೆಗೆ ಮಗ ಸೊಸೆ ಇಬ್ರು ಕೂತ್ಕೊಂಡು ಮಹಾಮೃತ್ಯುಂಜಯ ಹೋಮ ಮಾಡಬೇಕು ಅಂತ. ಅಲ್ಲ ರೀ, ಮನೆ ಯಜಮಾಂತಿ ಅಂತೀರಾ, ನೀನೇ ಎಲ್ಲದಕ್ಕೂ ಮುಂದಿರ್ಬೇಕು, ನೀನಿಲ್ದೆ ನಾನು ಒಂದು ಹೆಜ್ಜೆನೂ ಮುಂದಿಡಲ್ಲ ಅಂತೀರಾ. ಅಂದ್ರೂ ಯಾಕ್ರಿ ಈ ವಿಷಯಕ್ಕೆ ಊಟದಲ್ಲಿರೋ ಕರ್ಬೇವನ್ನ ಪಕ್ಕಕ್ಕೆ ಎತ್ತಿಡೋ ಥರ ಎತ್ತಿಟ್ಬಿಟ್ಟಿದ್ದೀರಾ ನನ್ನನ್ನ? ನನಗೂ ಅರ್ಥ ಆಗುತ್ತೆ ರೀ. ಪಾಪ ಈಗಷ್ಟೇ ಜೈಲಿಂದ ಬಂದಿದ್ದಾಳೆ, ಅವಳ ಮನಸ್ಥಿತಿ ಸರಿ ಇಲ್ಲ. ಯಾಕೆ ಅವಳಿಗೆ ಸುಮ್ಮನೆ ತೊಂದರೆ ಕೊಡಬೇಕು, ನಾವೇ ಎಲ್ಲ ಮಾಡೋಣ ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಇಷ್ಟು ಬೇಗ ನನ್ನನ್ನು ದೂರ ಮಾಡಬೇಡ್ರಿ. ನಾನಿನ್ನು ನಿಮ್ಮ ಹೆಂಡತಿಯಾಗಿ ಮಾಡಬೇಕಾಗಿರೋ ಕರ್ತವ್ಯಗಳು ಬೇಕಾದಷ್ಟಿದೆ. ನಾಳೆ ಹೋಮಕ್ಕೆ ಏನ್ ಬೇಕೋ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ನಾನೇ ಮುಂದೆ ನಿಂತು ಹೋಮ ಎಲ್ಲ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡ್ತೀನಿ, ಸರಿನಾ? ಏನ್ರಿ ಇದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ ಶಾಂತ, ಮಗ ಸೊಸೆ ಕೂತ್ಕೊಂಡು ಹೋಮ ಮಾಡ್ಬೇಕು ತಾನೇ? ಮಾಡ್ತಾರೆ. ನಂಬಕ್ಕೆ ಆಗ್ತಾ ಇಲ್ಲ ಶಾಂತ, ತುಂಬಾ ಖುಷಿ ಆಗ್ತಾ ಇದೆ. ಯಾಕ್ರಿ? ನೋಡಿ, ನಮ್ಮ ಮನೆಗೆ, ನಮ್ಮ ಇಡೀ ಕುಟುಂಬಕ್ಕೆ ಏನೋ ಒಂದು ದೋಷ ಇದೆ, ತೊಂದರೆ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಅದ್ರ ವಿರುದ್ಧ ಹೋರಾಡಬೇಕಲ್ವಾ? ನೀವೇನು ಚಿಂತೆ ಮಾಡಬೇಡಿ. ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನಾಳೆಯ ಮೃತ್ಯುಂಜಯ ಹೋಮ ನೆರವೇರುತ್ತೆ. ಶಾಂತ, ಸರಿ ಸರಿ, ಬನ್ನಿ ಊಟ ಮಾಡೋಣ. ಕಣ್ಣು ಒರೆಸ್ಕೊಳ್ರಿ. ಬನ್ನಿ, ನೀವು ಬನ್ನಿ, ಊಟ ಮಾಡೋಣ ಬನ್ನಿ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರುವೇ ಘಂಟಾರವಂ ದೇವದಾಹ್ವಾನ ಲಾಂಛನಂ ಭೂತಾಯ ನಮಃ ದಕ್ಷಾಧ್ಯಕ್ಷಾಯ ನಮಃ ದ್ವಿಜಪ್ರಿಯಾಯ ನಮಃ ಅಗ್ನಿಗರ್ಭಶ್ಚೈಂದ್ರ ಶ್ರೀಪ್ರದಾಯ ನಮಃ ವಾಣಿ ಬಲಪ್ರದಾಯ ನಮಃ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರುವೇ ಘಂಟಾರವಂ ಕೃತ್ವಾ ದೇವತಾಹ್ವಾನ ಲಾಂಛನಂ. पार्वती शंकरोत्संग खेलनोत्सवललाय नमः समस्त जगदाधाराय नमः वरभूषणाय नमः. अण्ಣ, ಅಣ್ಣ, ಕರುಣ ಬರ್ತಾಳೆ ತಾನೆ? ಶಾಂತಾನೆ ಹೇಳಿದಾಳೆ ಅಂದಮೇಲೆ ಖಂಡಿತವಾಗ್ಲೂ ಬರ್ತಾಳೆ.
ಶಾಂತ, ಎಲ್ಲನೂ ಸಿದ್ಧವಾಗಿದೆ ಅಲ್ವಾ? ಇನ್ನೇನಾದರೂ ತಂದ್ಕೊಡೋದಿದೆಯಾ? ಏನೂ ಇಲ್ಲ, ಎಲ್ಲ ವ್ಯವಸ್ಥೆನೂ ಆಗಿದೆ. ಅದು ವೈಭವ್ ಬರ್ತಾನೆ ರೀ. ವೈಭವ್ ಮಗು ಪಾಪ ಬಂದ ನೋಡಿ. ಅದು ಅರ್ಥವಾಯ್ತು, ಈಗ ಬರ್ತೀನಿ. ಕೂತ್ಕೋಪ್ಪ, ಏನಾದರೂ ಕೆಲಸ ಇದ್ರೆ ಮಾಡು. ಯಾಕ್ರಿ, ಯಾಕೆಲ್ಲರೂ ಹಾಗೆ ನೋಡ್ತಾ ಇದ್ದೀರಾ? ಮಗ ಸೊಸೆ ಹಸೆ ಮನೆ ಮೇಲೆ ಕೂತಾಯ್ತು, ಪೂಜೆ ಶುರು ಮಾಡಿಪ್ಪ. ಎಷ್ಟೇ ಧೈರ್ಯ ನಿನಗೆ? ನನ್ನ ಗಂಡನ ಪಕ್ಕದಲ್ಲೇ ಕುತ್ಕೊಂಡು ನನ್ನ ಮನೆಯಲ್ಲೇ ಹೋಮ ಮಾಡ್ತೀಯ? ನಿನಗೆ 1000 ಸಲ ಎಚ್ಚರಿಕೆ ಕೊಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಅತಿಕ್ರಮ ಪ್ರವೇಶ ಮಾಡಬೇಡ ಅಂತ. ಅಮ್ಮ, ಮಂತ್ರ ಹೇಳಿ ಅಪ್ಪಾಜಿ, ಅದು ಯಾರು ಬಂದು ತಡೀತಾರೋ ನಾನು ನೋಡ್ತೀನಿ. त्रयंबकं यजामहे सुगंधिं पुष्टिवर्धनं पूर्वारुकमिव बन्धनात् मृत्यु मोक्षीयमामृतात् स्वाहा. ನನ್ನ ಮುಂದೆನೆ ನನ್ನ ಮನೆಗೆ ಬಂದು ನನ್ನ ಸೌಂದರ್ಯ ಮೇಲೆ ಕೈ ಮಾಡೋಕೆ ಎಷ್ಟೇ ಧೈರ್ಯ ನಿನಗೆ? ಏನ್ ಅನ್ಕೊಂಡಿದ್ಯಾ ನೀನು? ಸುಮ್ಮನೆ ಇರಿ ನೀವು. ಅವತ್ತು ಏನಂದೆ ನೀನು? ನೀವಾಗ ನೀವೇ ಕರೆಯೋವರೆಗೂ ನಾನು ನಿಮ್ಮ ಮನೆ ಹೊಸಲಿ ಸುಳಿಯಲ್ಲ ಅಂದ್ರೆ ಹೋದವಳು ಯಾವ ಮುಖ ಹೊತ್ಕೊಂಡು ಬಂದೆ ಇಲ್ಲಿಗೆ?
ಶಾಂತ ಸುಮ್ಮನೆ ಇರು ಶಾಂತ. ಕಂಟಕ ನಿವಾರಣೆ ಹೋಮ ಆಗ್ಲೇಬೇಕು. ದಯವಿಟ್ಟು ಸುಮ್ಮನೆ ಇದ್ಬಿಡು ಶಾಂತ. ಅವಳನ್ನ ತಡಿಬೇಡ ಶಾಂತ. ಇವಳು ಯಾರ್ರಿ ನಮ್ಮ ಮನೆ ಕಂಟಕ ನಿವಾರಣೆ ಮಾಡಕ್ಕೆ? ಇವಳನ್ನ ನಾವು ಯಾರು ನಮ್ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಇವಳಿಂದ ಕಂಟಕ ನಿವಾರಣೆ ಮಾಡಕ್ಕೂ ಬಿಡಲ್ಲ. ನನ್ನ ನೆಮ್ಮದಿನ ಸರ್ವನಾಶ ಮಾಡ್ಬೇಕು ಅಂತಾನೆ ಇವಳನ್ನ ಇಲ್ಲಿ ಕರ್ಸಿದ್ದಾರೆ. ಯಾರು ಕರ್ಸಿದ್ದು ಇವಳನ್ನ? ನಾನೇ ಇವಳನ್ನ ಬರೋಕ್ ಹೇಳಿದ್ದು. ಆದ್ರೆ ನಿನ್ನ ನೆಮ್ಮದಿನ ಹಾಳು ಮಾಡೋದಿಕ್ಕಲ್ಲ, ನಿನ್ನ ಜೀವನ ಉಳಿಸೋದಿಕ್ಕೆ, ನಿನಗಿದ್ದ ಕಂಟಕನ ನಿವಾರಣೆ ಮಾಡೋದಿಕ್ಕೆ. ಹೌದು ಶಾಂತ, ಕಂಟಕ ಇರೋದು ಮನೆಗಲ್ಲ, ನಿನಗೆ ಶಾಂತ. ಇನ್ನೊಂದು ಮಾಸದ ಒಳಗೆ ನಿನಗೆ ಮೃತ್ಯು ಕಂಟಕ ಇರೋದು ಶಾಂತ. ನಿನಗೆ ಕೈ ಮುಗಿತೀನಿ ಶಾಂತ. ನಿನಗೆ ಮೃತ್ಯು ಕಂಟಕ ನಿವಾರಣೆ ಆಗಬೇಕು ಅಂದ್ರೆ ಮಗ ಸೊಸೆ ಇಬ್ರು ಈ ಆಯುಷ್ಯ ಹೋಮನ ಮಾಡಲೇಬೇಕು. ತಡಿಬೇಡ ಶಾಂತ ಅವಳನ್ನ, ದಯವಿಟ್ಟು ತಡಿಬೇಡ. ಅವಳು ನಿನ್ನ ಜೀವ ಉಳಿಸಕ್ ಬಂದಿರೋ ದೇವತೆ. ಓ, ಜೀವ ಉಳಿಸ್ತಾಳ ಇವಳು? ಜೀವ ಉಳಿಸೋ ದೇವತೆನಾ? ನನ್ನ ಪಾಲಿಗೆ ಮೃತ್ಯು ಕಂಟಕ ಇರೋದೇ ನಿಜವಾದ್ರೆ ಅದು ಇವಳೇ ರೀ, ಇವಳೇ. ಇವಳೇ ನನ್ನ ಪಾಲಿನ ಮೃತ್ಯು ಕಂಟಕ, ನನ್ನ ಪಾಲಿನ ಮೃತ್ಯು ದೇವತೆ ಇವಳೇ. ಏನೇ ಹೊಸ ನಾಟಕ ಶುರು ಮಾಡ್ಕೊಂಡಿದೀಯ ನೀನು? ಆವತ್ತು ನನ್ನನ್ನ ಜೈಲಿಂದ ಬಿಡಿಸ್ಕೊಂಡು ಬರೋಳ್ ಥರ ನಾಟಕ ಮಾಡಿ ಇಡೀ ಜೀವನ ನಿನ್ನ ಹಂಗಲ್ಲೇ ನಾನು ಬದುಕಬೇಕು ಅನ್ನೋ ಯೋಚನೆಯಲ್ಲಿ ಏನೆಲ್ಲ ಪ್ಲಾನ್ ಮಾಡಿದೆ ನೀನು. ಆದ್ರೆ ಅದು ಫಲಿಸ್ಲಿಲ್ಲ ಅಂದಿದ ತಕ್ಷಣ ಈಗ ನನಗೆ ಪ್ರಾಣ ಭಿಕ್ಷೆ ಕೊಟ್ಟು ಜೀವನ ಪೂರ್ತಿ ನಿನ್ ಕಾಲಡಿಲೇ ಹೊಸ್ಕಾಕ್ಬೇಕು ಅಂತ ಅನ್ಕೊಂಡಿದ್ದೇನೆ. ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ. ಇವಳು ಆಡೋ ಹೊಸ ನಾಟಕಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಬೇರೆ. ಇದನ್ನ ನಾನು ಸಹಿಸ್ಕೊಳ್ಳಲ್ಲ. ಇವಳು ಒಂದು ಕ್ಷಣ ಇಲ್ಲಿ ನಿಂತಿದ್ರು ಇದೇ ಬೆಂಕಿಲಿ ನಾನು ಸಮಾಧಾನ ಮಾಡ್ಕೊ ಶಾಂತ. ಸಮಾಧಾನ ಮಾಡ್ಕೋ ಶಾಂತ. ಸಮಾಧಾನ ಮಾಡ್ಕೋ ಅಂತ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅವಳ ಹಂಗಾರೆ ನಾನು ಬದುಕಲ್ಲ. ಅವಳು ಪ್ರಾಣ ಭಿಕ್ಷೆ ನನಗೆ ಬೇಡ. ಅವಳು ನನ್ನ ಸೊಸೆ ಅಲ್ಲ, ಅವಳಿ ಮನೆ ಬೇಡ. ಸಮಾಧಾನ ಮಾಡ್ಕೋ ಶಾಂತ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅಕ್ಕ 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 ನೀನು ಇವತ್ತು ಬರಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ. ನೀನು ದೇವ್ರ ಸಮಾರಾಧನೆಗಂತೂ ಬರಲಿಲ್ಲ, ದಾರೆಗೆ ಮಾತ್ರ ಮಿಸ್ ಮಾಡಬೇಡ. ನಿನ್ನನ್ನು ಬಾವನ್ನು ಕರ್ಕೊಂಬನ್ನಿ ಅಂತ ಬೇರೆ ಹೇಳಿ ಕಳಿಸಿದ್ದಾರೆ. ಇದು ಅಕ್ಕ, ಬಾಲು, ಧರಣಿ ಅವರೆಲ್ಲರೂ ಹೋಗೋ. ಏನಾಯ್ತಕ್ಕ? ಹೋಗು ಇಲ್ಲಿಂದ. ಅಕ್ಕ ಏನಾಯ್ತಕ್ಕ? ಹೋಗು ಇಲ್ಲಿಂದ ಅಂದೆ ತಾನೇ. ಅಕ್ಕ ಅವಳ ತಂಟೆಗೆ ಹೋಗ್ಬೇಡ, ಹೊರಡು. ಹೋಗೋ.
ಅಕ್ಕಂಗೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಿದ್ದಾಳೆ? ನಿಂತ್ಕೋ ರಂಗಣ್ಣಿ. ಅಕ್ಕ, ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ, ಬಾ ನನ್ನ ಜೊತೆ. ಎಲ್ಲಿಗಕ್ಕ? ನಡಿ, ಕೂತ್ಕೋ. ಸೌಂದರ್ಯ ವೈಭವ್ ಜಾತಕ. ತಾಳೆ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಭಾವ ಯಾವತ್ತೋ ಹಾಕಾಗಿದೆ. ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಆದರೆ ಮುಹೂರ್ತ ಕೂಡ್ ಬಂದಿರಲಿಲ್ಲ. ಇವತ್ತು ನಾಳೆಯಲ್ಲಿ ಕೂಡ್ ಬರಬೇಕು. ಅಂದ್ರೇನಕ್ಕ? ವೈಭವ್ಗೂ ಸೌಂದರ್ಯಂಗೂ ಮದುವೆ ಮಾಡಿಸ್ತೀಯಾ? ಅವರಿಬ್ರು ಹುಟ್ಟಿರೋದೇ ಅದಕ್ಕೆ ಕಣೋ. ಮಧ್ಯದಲ್ಲಿ ಯಾವುದೋ ಬಿರುಗಾಳಿ ಬಂದು ಅವರಿಬ್ರನ್ನ ದೂರ ಮಾಡ್ತು. ಈಗ ಬಿರುಗಾಳಿನೇ ದೂರ ಓಡೋಗಿದೆ ಅನ್ನೋ ವಿಷಯ ನಾನು ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೂ ಅಕ್ಕ, ನಿನ್ನ ಹತ್ರ ಸಲಹೆ ಕೇಳಕ್ಕೆ ನಾನು ನಿನ್ನ ಇಲ್ಲಿ ಕರೆಸಿಲ್ಲ. ಮುಹೂರ್ತ ನಿಶ್ಚಯ ಮಾಡ್ಕೊಡಕ್ಕೆ ಕರೆಸಿರೋದು. ತಗೋ ಪಂಚಾಂಗ. ನೋಡು, ಇವತ್ತು ನಾಳೆಲಿ ಯಾವ ಒಳ್ಳೆ ಮುಹೂರ್ತ ಇದೆ ಅಂತ. ಅಕ್ಕ, ಅದು ಇವತ್ತು ನಾಳೆ ಮದುವೆ ಮುಹೂರ್ತಗಳಿಲ್ಲ. ಹೌದಾ? ಮುಹೂರ್ತಗಳೇ ಇಲ್ವಾ? ಇಲ್ಲ ಅಕ್ಕ. ಮತ್ತೆ ಸರೋಜಾ ಹೇಗಪ್ಪ? ನಿನ್ನೆ ಅವಳ ಮಗಳು ದೇವ್ರ ಸಮಾರಾಧನೆ ಮಾಡಿ ನಾಳೆ ಮದುವೆ ಮಾಡ್ತಾ ಇದ್ದಾಳೆ. ನಮ್ಮಿಬ್ರು ತುಂಬಾ ಕೇಳಿದ್ಲು, ಧಾರೆಗೆ ಮಿಸ್ ಮಾಡ್ಕೋಬಾರ್ದಂತೆ ಅಂತ ಹೇಳ್ದೆ. ಧಾರೆ ಇರೋದು ಮುಂದಿನ ವರ್ಷನ ರಂಗಣ್ಣಿ. ಈಗೇನು ನೋಡ್ತೀಯೋ ಅಥವಾ ಬೇರೆ ಇನ್ಯಾರ ಹತ್ರನಾದ್ರೂ ಹೋಗ್ಲೋ? ನಾಳೆ ಬೆಳಗ್ಗೆ 10:00 ಮುಹೂರ್ತ ಇದೆ ಅಕ್ಕ. ಮುಹೂರ್ತ ಪಕ್ಕಾ ಇರಬೇಕು. ಸುಳ್ಳು ಹೇಳಬಾರ್ದು. ಅಪ್ಪನ ಮೇಲಾಣೆ. ಸರಿಯಾಗಿ ನೋಡು ಇನ್ನೊಂದ್ಸತಿ. ಇಲ್ಲಕ್ಕ, ನಿನ್ನ ಹಣೆಗೂ ಅಪ್ಪನ ಹಣೆಗೂ ನಾಳೆ 10:00 ಒಳ್ಳೆ ಮುಹೂರ್ತ ಇದೆ. ಸರಿ, ನಾಳೆ ಬೆಳಗ್ಗೆನೆ ನಮ್ಮ ಮನೆಯಲ್ಲೇ ವೈಭವ್ ಮದುವೆ ನಡೆಯುತ್ತೆ. ವೈಭವ್ ಇದಕ್ಕೆ ಒಪ್ತಾನೇನಕ್ಕ? ಒಪ್ಪಿಸ್ತೀನಿ. ಮತ್ತೆ ಭಾವ? ನಿಮ್ಮ ಭಾವನ್ನು ವೈಷ್ಣವಿನೋ ಸರೋಜಾ ಮಗಳ ಮದುವೆ ಕರ್ಕೊಂಡು ಹೋಗು. ಹೇಗಿದ್ರು ಭಾಳ ಕೇಳ್ತಾ ಇದ್ರಲ್ಲ, ಕರ್ಕೊಂಡು ಹೋಗ್ತೀಯ. ಹಾಗೆ ನನಗೆ ನೀನೊಂದು ಮಾತು ಕೊಡಬೇಕು. ಮಾತಾ? ಏನಕ್ಕ? ಅಪ್ಪಿ ತಪ್ಪಿನು ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರ ಮುಂದೆನೂ ಬಾಯಿ ಬಿಡಲ್ಲ ಅಂತ ಮಾತು ಕೊಡು. ಮಾತು ಕೊಡು ರಂಗಣ್ಣಿ. ಅಕ್ಕ, ಮಾತು ಕೊಟ್ಟೆ ಅಕ್ಕ.